ಇಲ್ಲೇ ಒಂದು ವಿಷಯ, ಈಗ ಆವರಣಗಳನ್ನು ಬಿಡಿಸ್ಲಿಕ್ಕೆ ಹೋಗಬಾರ್ದು. ಯಾಕೆ ಅನ್ನೋದು ಹೇಳ್ತಾನೆ. ಯಾಕಂದ್ರೆ ಇಲ್ಲೊಂದು ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರದ ಅಂತ ತಿಳ್ಕೊಬೇಕು. ಗುಣಾಕಾರ ಇತ್ತು ಅಂತಂದ್ರೆ ನೀವು ಕ್ರಿಯೆಗಳನ್ನು ಬಿಡಿಸ್ಕೊತ ಹೋಗ್ಬಿಡ್ಬೇಕು. ಅದು ಈಗ ಆವರಣ ಬಿಡಿಸು ಮುಗ್ದಂಗೆ ಅದು. ಈಗ ಒಂದೇ ಒಂದು ಗುಣಾಕಾರ ಬಂದದಂತಂದ್ರೆ ನಮ್ಮ ಏನು ಕ್ರಿಯೆಗಳ ಮುಖಾಂತರ ಲೆಕ್ಕಗಳನ್ನು ಮಾಡ್ಕೊತ ಹೋಗೋದು. ಈಗ ಮೊದಲು ಯಾವುದು ನಿಮ್ಮದು ಮೊದಲು ಬಿಡಿಸೋದಾಗಿತ್ತು ಅಂತಂದ್ರೆ ನಾ ಬಿಡಿಸ್ತನು. ಇಲ್ಲಕ್ಕೆ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತೀನಿ. ಓಕೆ, ವಿಡಿಯೋ ಆನ್ ಮಾಡಿದರೆ ನೋಡ್ರಿ. ಈ ಫಸ್ಟ್ ನಾವು ಏನು ಮಾಡಬೇಕು, ಈ ಆವರಣವನ್ನು ಮೊದಲು ಬಿಡಿಸ್ಕೋಬೇಕು. ನೋಡ್ರಿ, ಎರಡು ಸ್ಥಾನ ಸೇಮ್ ಅವ. 4.9 ಮೈನಸ್ 3.2 ಈಜುಕೊಟ್ಟು 9 2 ಆದ್ರೆ 7 ಬಿಂದು, ಆಮೇಲೆ 4 3 ಆದ್ರೆ 1. ಅದನ್ನು ನಾವು ಹೊಳ್ಳಿ ಹಚ್ಕೋಬೇಕೀಗ. ಬರೋಬ್ಬರಿ 3.5 ಪ್ಲಸ್ ಪುಷ್ಪಾವರಣ 5.8 ಪ್ಲಸ್ 4 ಗುಂಡ್ಲೆ 1.7. ನೋಡಿರಿ, ಇಲ್ಲಿ ಗುಣಾಕಾರ ಚಿಹ್ನೆ ಹಾಕೋಬೇಕು. ಆಮೇಲೆ ಮೈನಸ್ ಏನದು 1.2 ಪುಷ್ಪಾವರಣ. ಇದು ವಿಶೇಷ ಗಣಿತ. ಈಗ ನಾವು ಕ್ರಿಯೆಗಳ ಪ್ರಕಾರ ಹೊರಗುತ್ತೆ. ಪುಷ್ಪಾವರಣದಾಗ ಏನದ, ಮೊದಲು ಯಾವ ಕ್ರಿಯೆಯನ್ನು ಬಿಡಿಸ್ಬೇಕು ಅದನ್ನು ತಿಳ್ಕೊಬೇಕು. ಮೊದಲು ಈ ಗುಣಾಕಾರ ಕ್ರಿಯೆಯನ್ನು ಬಿಡಿಸ್ಬೇಕು. ದಶಮಾಂಶ ಇಲ್ಲ ಅಂತ ತೆಗೀರಿ. 4 ಗುಂಡ್ಲೆ 17, 17 4 68. ಆಮೇಲೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡ್ರಿ, ಮತ್ತೆ ಹೊಳ್ಳಿ ಹಚ್ಕೋರಿ. 3.5 ಪ್ಲಸ್ ಪುಷ್ಪಾವರಣ 5.8 ಪ್ಲಸ್ ಇದರ ಉತ್ತರ ಎಷ್ಟು ಬಂದದ 6.8. ಮುಂದೆ ಏನದ ಮೈನಸ್ 1.2 ಅದ ಪುಷ್ಪಾವರಣ. ಓಕೆ, ಇದರ ಪ್ಲಸ್ ಯಾವ ಮೈನಸ್ ಯಾವ ಮೊದಲು ನೋಡ್ಕೊರಿ. ಇದು ಪ್ಲಸ್ ಮಾಡ್ಕೊರಿ, ಪ್ಲಸ್ ಬರೋಬ್ಬರಿ. ಈಗ 5.8 ಪ್ಲಸ್ 6.8 ಬರೋಬ್ಬರಿ 8 8 16 ಕೆಲ ಬಂತು 1 7 7 1 5 12 12.6 ಎಷ್ಟು ಬಂತು ಈಗ 12.6 ಬಂತು. 8 8 16 1 7 7 5 12. ಈಗ 3.5 ಪ್ಲಸ್ ಪುಷ್ಪಾವರಣ 12.6 ಮೈನಸ್ 1.2 ಪುಷ್ಪಾವರಣ ಪೂರ್ತಿ. ಈಗ ನಿಮಗೆ ಪುಷ್ಪಾವರಣ ಹೊರಗೆ ಬರ್ತದೆ. 3.5 ಪ್ಲಸ್ 6 2 ಆದ್ರೆ ಎಷ್ಟು 4, 6 2 ಆದ್ರೆ 4, 2 1 ಆದ್ರೆ ನೋಡಿ 6 2 ಆದ್ರೆ 4, 2 1 ಆದ್ರೆ 1. ಈಗ ಏನಾಗ್ಯದ ಇದು 1. 11.4 ಈಜುಕೊಟ್ಟು ನೋಡಿ 4 1 5 9 ಬಿಂದು ಪೂಜೆ 4 5 4 9 ಬಿಂದು 11 1 3 14.9. ಇದರ ಉತ್ತರ ಎಷ್ಟು ಬರ್ತದೆ 14.9. ನೋಡು 14.5 4 9 14.9. ನೋಡಿ ಚಂದಂಗ ಪುಷ್ಪಾವರಣಗಳನ್ನು ಸರಿಯಾಗಿ ಹಾಕೊಡ್ರಿ, ನೋಡ್ರಿ. ಯಾಕಂದ್ರೆ ನೇರವಾಗಿ ಗಣಿತ ಬಿಡಿಸ್ತಿರ್ತೀವಿ ನಾವು. ಮೊದಲು ಪ್ಲಸ್ ಮಾಡ್ಕೊಳ್ತನಕ ಪುಷ್ಪಾವರಣ ಹೊರಗೆ ಬರಂಗಿಲ್ಲ. ಮೈನಸ್ ಮಾಡಿಂದೆ ಪುಷ್ಪಾವರಣ ಹೊರಗೆ ಬರ್ತದೆ. ಈಗ ಎಷ್ಟು ಬಂದದ ನೋಡ್ರಿ, ನೋಡಿ ನಾ ಹೇಳ್ತೀನಿ. ಈಗ ಉತ್ತರ ಎಲ್ಲ ನಾ ಚೆಕ್ ಮಾಡಿ ನೋಡಿನು. 14.9 ರೈಟ್ ಅದ. ಉತ್ತರ ಹಾಕೊಡ್ರಿ, ಕರೆಕ್ಟ್ ಇದ್ದವ್ರು ಉತ್ತರ ಹಾಕೊಡ್ರಿ. ಯಾಕಂದ್ರೆ ನಾಳೆ ಒಂದೊಂದೇ ಬಂದಾವಂದ್ರೆ ಕ್ವಶನ್ ಪೇಪರ್ ಬರ್ತದೆ. ನೀವು ಕೇರ್ಫುಲಿ ಗಣಿತಗಳನ್ನು ಮಾಡಬೇಕು, ನೋಡಬೇಕು, ಕಲಿಬೇಕು. ಏನು ಇಷ್ಟು ಮಾದರಿ ಇದ್ದಾಗ ನೀವು ಒಳ್ಳೆ ಸರಳೀಕರಣ ಹೆಂಗಂದ್ರೆ ಏನದು ಹರ್ಕೊಂಡು ಕುಡ್ದಂಗೆ ಬರ್ಬೇಕು ನಿಮಗೆ ಗಣಿತಗಳು. ಯಾಕಂದ್ರೆ ಇವೆಲ್ಲ ನಾಳೆ ಕ್ವಶನ್ ಪೇಪರ್ ತೆಗಿಬೇಕಾಗ್ತದೆ ನಿಮ್ಗೆ. ಅದರ ಸಲುವಾಗಿ ಇಷ್ಟು ಮಾದರಿಗಳು ಇಟ್ಟಿರ್ತೀವಿ ನಾವು. ನೀವು 4-5 ಮಾದರಿ ಒಳಗೆ ಶಾಣ್ಯರಾದ್ರೆ ಅಂದ್ರೆ ಮುಂದಿನ ಮಾದರಿ ಹೋಗ್ಬೋದು, ಮತ್ತು ಬೇರೆ ಸಮಸ್ಯೆಗಳನ್ನು ಬಿಡಿಸ್ಬೋದು.
ಆದ್ರೆ ನಮ್ದು ಸೀರಿಯಲ್ ಇರ್ತದಂದ್ರೆ ನಾವೆಲ್ಲ ಪೂರ್ತಿ ಬರೀಬೇಕು.